ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಹಾಗೂ ಹಿರಿಯ ಜಿಲ್ಲಾಧಿಕಾರಿಗಳ ಕಚೇರಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ದಿನಾಂಕ 16/6/2026ರಂದು ಬಸವನ ಬಾಗೇವಾಡಿ, ಮುದ್ದೇಬಿಹಾಳ್, ಸಿಂದಗಿ 3 ತಾಲೂಕುಗಳ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ದಿನದ ಸ್ವಯಂ ಉದ್ಯೋಗ ತರಬೇತಿ ಕಾರ್ಯಕ್ರಮ ತಾಲೂಕಾ ಪಂಚಾಯತಿ ವಿಜಯಪುರದಲ್ಲಿ ಮಾಡಲಾಯಿತು. ಶ್ರೀಮತಿ ನಿರ್ಮಲಾ ಸುರ್ಪುರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯಪುರ, ಶ್ರೀ ಜಗದೀಶ್ ಕೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳು ವಿಜಯಪುರ, ಮತ್ತು ಶ್ರೀಮತಿ ಸವಿತಾ ಹಳಗಿ, ಯೋಜನಾ ಅಧಿಕಾರಿಗಳು ತಾಲೂಕು ಪಂಚಾಯತಿ ವಿಜಯಪುರ, ಶ್ರೀ ಪ್ರಶಾಂತ್, ವಿಕಲಚೇತನರ ಇಲಾಖೆ, ಶ್ರೀಮತಿ ಪ್ರತಿಭಾ ಮಾದರ್, ಜಿಲ್ಲಾ ಸಂಯೋಜಕರು, ಶ್ರೀ ಸಿದ್ಧಾರ್ಥ್ ಪಾಟೀಲ್, ಯೋಜನಾ ಸಂಯೋಜಕರು, ಸೆಲ್ಕೋ ಫೌಂಡೇಶನ್ ಬೆಂಗಳೂರು, ಶ್ರೀ ಬಸನಗೌಡ ಬಿರಾದರ್, ಶಾಖಾ ವ್ಯವಸ್ಥಾಪಕರು, ಸೆಲ್ಕೋ ಇಂಡಿಯಾ ವಿಜಯಪುರ, ಶ್ರೀ ಸಂತೋಷ್ ಹಿಟ್ನಳ್ಳಿ, ಸೆಲ್ಕೋ ಸೋಲಾರ್ ಇಂಡಿಯಾ, ಶ್ರೀ ಎಸ್.ಕೆ. ಘಾಟಿ, MRW ತಾಲೂಕು ಪಂಚಾಯತಿ ಮುದ್ದೇಬಿಹಾಳ್, ಶ್ರೀ ಮುತ್ತುರಾಜ್ ಸಾತಿಹಾಳ್, MRW ತಾಲೂಕು ಪಂಚಾಯತಿ ಸಿಂದಗಿ, ಶ್ರೀ ಶಿವಪ್ಪ ಹನುಮಶೆಟ್ಟಿ, MRW ತಾಲೂಕು ಪಂಚಾಯತಿ ನಿಡಗುಂದಿ, ಮತ್ತು ಮೌಲಾಲಿ ಮಂಟೂರ್, ಗ್ರಾಮವನ್ನ ಕೇಂದ್ರ ಮುತ್ತಿಗಿ. ಈ ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ್, ಸಿಂದಗಿ ಮತ್ತು ಬಸವನ ಬಾಗೇವಾಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಗಳ ಪುನರ್ವಸತಿ ಕಾರ್ಯಕರ್ತರು, VRW, URW, MRW ಎಲ್ಲ ವಿಕಲಚೇತನರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ವರದಿಯನ್ನು ಈ ಮೌಲಾಲಿ ಮಂಟೂರ್, ಗ್ರಾಮ ಮುತ್ತಿಗೆಯವರು, ಗ್ರಾಮವನ್ನ ಸೆಂಟರ್ ಮುತ್ತಿಗೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಸ್ವಾಮೀಜಿಯವರನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಇವತ್ತು ವಿಶೇಷವಾಗಿ 3 ತಾಲೂಕುಗಳ ಒಂದು ತರಬೇತಿ ಮುದ್ದೇಬಿಹಾಳ್, ಬಸವನ ಬಾಗೇವಾಡಿ ಹಾಗೂ ಸಿಂದಗಿ ಈ ಒಂದು ಸೆಲ್ಕೋ ಫೌಂಡೇಶನ್ ವತಿಯಿಂದ ಒಂದು VRWಗಳಿಗೆ ಮತ್ತು MRWಗಳಿಗೆ ನಮ್ಮ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಎಲ್ಲರಿಗೂ ಒಂದು ತರಬೇತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಗೌರವಾನ್ವಿತರಾಗಿರುವ ನಮ್ಮೆಲ್ಲರ ಚಿರಪರಿಚಿತರು ಹಾಗೂ ನಮ್ಮ ಇಲಾಖೆಯಲ್ಲಿ ಬಹಳ ವರ್ಷದಿಂದ ಕೆಲಸವನ್ನು ನಿರ್ವಹಿಸಿ ಬಹಳ ಉತ್ತಮ ಒಂದು ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ನಿರ್ಮಲಾ ಸುರ್ಪುರ್ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ನಮ್ಮ ವಿಕಲಚೇತನರ ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಅಧಿಕಾರಿಗಳಾಗಿರುವಂಥ ಗೌರವಾನ್ವಿತರಾಗಿರುವ ಜಗದೀಶ್ ಕೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಇನ್ನೋರ್ವ ಈ ಒಂದು ತರಬೇತಿ ನೀಡಲಿಕ್ಕೆ ಸ್ಥಳಾವಕಾಶ ಒದಗಿಸಿಕೊಟ್ಟು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಒಂದು ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಟ್ಟಂತಹ ಗೌರವಾನ್ವಿತರಾಗಿರುವ ಶ್ರೀಮತಿ ಸವಿತಾ ಅಳಗಿ ಮೇಡಮ್ ಅವರ ತಾಲೂಕ್ ಪಂಚಾಯತಿ ಯೋಜನಾಧಿಕಾರಿ, ಇವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ನಮ್ಮ ಗೌರವಾನ್ವಿತ ಸಹೋದರಿ ಪ್ರತಿಭಾ ಮಾದರ್, ಜಿಲ್ಲಾ ಸಂಯೋಜಕರು, ಇವರು ಕೂಡ ತುಂಬ ಸ್ವಾಗತ. ಅವರು ವೇದಿಕೆ ನಮ್ಮ VRW, MRW ಮತ್ತು ಎಲ್ಲ ಕಚೇರಿಯ ಸಿಬ್ಬಂದಿಗಳಿಗೆ ಶುಭ ಮುಂಜಾನೆಗಳನ್ನು ತಿಳಿಸ್ತಾ, ನನಗನ್ಸಿದ ಮಟ್ಟಿಗೆ ನನ್ನ ನೋಡಿರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ. ಯಾಕಂದರೆ ನಾನು ಒಂದು 7-8 ತಿಂಗಳ 5 ತಿಂಗಳು DDW ಕೆಲಸ ಮಾಡಿದ್ದೀನಿ ಆ ಟೈಮ್ದಾಗ. ಬಟ್ ಈಗೇನು ಹೊಸಬ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ನನಗೆ ಏನು ಅನ್ಸಾಕತ್ತಂದ್ರೆ ನಿಜವಾಗ್ಲೂ ಈ ಸೆಲ್ಕೋ ಫೌಂಡೇಶನ್ ಏನೈತಿಲ್ಲ, ನಾವೆಲ್ಲ ಅಂದ್ಕೊಂಡಿರ್ತೀವಿ ಏನು ಬಿಡಪ್ಪ, ನಮಗೇನೋ ಒಂದು ಅಂಗ ಇಲ್ಲ, ಏನು ಉನ್ನತಿ ನಮ್ಗೆ ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್
ಈ ಸೆಲ್ಫೋ ಫೌಂಡೇಶನ್ದವರು ನೀವು ಮುಂದೆ ಬಂದು ಈ ಒಂದು ಯಾವುದೇ ಒಂದು ಏನು ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಉದ್ಯೋಗಾವಕಾಶವನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡಲಿಕ್ಕೆ ಏನು ಅವಕಾಶವನ್ನು ಅಲ್ಲಿ ಕೊಡ್ತಾ ಇದೆ. ಅದರ ಜೊತೆಗೆ ಹೇಳಿದ್ರವರು 50% ಸಬ್ಸಿಡಿ ಯಾವುದೇ ಒಂದು ನಿಮ್ಮ ಮತ್ತು ಯಾವುದೇ ಒಂದು ಖರೀದಿ ಮಾಡಬೇಕಾದ್ರೆ ತಗೋಬೇಕಾದ್ರೆ ಅದರದ್ದು ಅಮೌಂಟಿಂದ 50% ಸೆಲ್ಫೋ ಫೌಂಡೇಶನ್ನಿಂದ 50% ನೀವು ಹಾಕಿ ಅದು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಜೀವನವನ್ನು ನಮ್ಮದು ರೂಪಿಸ್ಕೋಬೋದು. ಇನ್ನೊಂದೇನಂತಂದ್ರೆ ನಮ್ಮಲ್ಲಿ ಏನು ನ್ಯೂನತೆ ಇದೆ ನೋಡು, ಆ ನ್ಯೂನತೆಯನ್ನೇ ನಾವು ಸ್ಟ್ರೆಂಥನ್ ಮಾಡಬೇಕು. ಆ ನ್ಯೂನತೆಯನ್ನೇ ಸ್ಟ್ರೆಂಥನ್ ಮಾಡಬೇಕು. ಅಂದಾಗ ಮಾತ್ರ ನಾವು ಜೀವನ ನಡೆಸಲಿಕ್ಕೆ ಆಗುತ್ತೆ. ಈಗೆಲ್ಲ ಸರಿ ಇದ್ದವರು ನಾವೇ ಎಷ್ಟೋ ಮಂದಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಅಂಗಾಂಗಗಳು ಸರಿ ಇದ್ದವರು ಏನಂತಂದ್ರೆ ತಂದೆ ತಾಯಿಗೆ ಭಾರ ಆಗಿದ್ದಾರೆ. ಬಟ್ ನಿಮ್ಮಂತಹ ವ್ಯಕ್ತಿಗಳು ನೀವು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಮುಂದೆ ಬಂದಿರಲ್ಲ, ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಸೂರ್ಯನ ಬೆಳಕನ್ನ ನೈಸರ್ಗಿಕವಾಗಿ ಸಿಗುವಂತಹ ಸೂರ್ಯನ ಬೆಳಕನ್ನ ನಮ್ಮ ಜೀವನದೊಳಗೆ ಯಾವ ತರ ಅಳವಡಿಸ್ಕೋಬೇಕು, ಅದರಿಂದ ನಮ್ಮ ಜೀವನ ಮಟ್ಟವನ್ನು ಹೆಂಗೆ ಸುಧಾರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೆಲ್ಫೋ ಫೌಂಡೇಶನ್ ಕೆಲಸ ಮಾಡ್ತಾ ಬಂದಿರುತ್ತದೆ. ಸುಮಾರು ನಾವು ಟೋಟಲ್ ಆಗಿ 3 ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀವಿ. ಒಂದು ಅಗ್ರಿ ಅಂತ ಬರುತ್ತೆ, R&D ಮತ್ತು PWD ಅಂತ. ಸೊ ಅಗ್ರಿ ಒಳಗಡೆ ಕೃಷಿ ಯಂತ್ರದ ಚಟುವಟಿಕೆ ಆದಂತಹ ಪೋಸ್ಟ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ವ್ಯಾಲ್ಯೂಡೇಷನ್ ಆಗಿರ್ಬೋದು, ಸೊ ಇದು ರಿಲೇಟೆಡ್ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ಅದರಲ್ಲಿ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್, ಆಮೇಲೆ ದಾಲ್ ಪ್ರೊಸೆಸಿಂಗ್ ಯೂನಿಟ್, ಸೊ ಆಯಿಲ್ ಮಿಲ್ಲು, ಚಿಲ್ಲಿ ಕೋಟಿಂಗ್ ಮಿಷನ್, ಈ ಥರ ನಾವು ಆಮೇಲೆ ಡ್ರೋನು, EV ಟ್ರ್ಯಾಕ್ಟರ್ ಇಂಥವೆಲ್ಲ ನಾವು ಸೊಲ್ಯೂಷನ್ ಕೊಡ್ತಾ ಬಂದಿದ್ದೀವಿ. ಸೊ R&D ಅಂತಂದರೆ SIT ಗ್ರೂಪ್, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸೊ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನಾವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. ಸೊ ಇದಲ್ಲದೆ ನಾವು PWD ಅಂದರೆ ಫಿಸಿಕಲ್ ವಿಚಾರಗಳಿಗೆ ಸಪ್ರೇಟ್ ಆಗಿ ಒಂದು ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ. ಸೊ ಅದರಲ್ಲಿ ಏನಂತಂದರೆ ಮುಖ್ಯವಾಗಿ ವಿಕಲಚೇತನ ಇರುವವರಿಗೆ ತಮ್ಮ ಸ್ವಉದ್ಯೋಗವನ್ನು ಹೇಗೆ ಮಾಡಬೇಕು ಮತ್ತು ತಮ್ಮ ಜೀವನ ಮಟ್ಟವನ್ನು ಹೆಂಗೆ ಸುಧಾರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅವ್ರಿಗೆ ಸೊಲ್ಯೂಷನ್ ಕೊಡ್ತಾ ಬಂದಿದ್ದೀವಿ. ಸೊ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿಕಲಚೇತನರು ಒಂದು ಯಾವ ಕೆಲಸ ಸಿಕ್ಕಿಲ್ಲ ಅನ್ನೋ ಅನುಮತಿಯಿಂದ ನಾವು ಸ್ವಂತ ಉದ್ಯೋಗ ಮಾಡಿ ಒಂದು ಸೆಲ್ಫೋ ಫೌಂಡೇಶನ್ನಲ್ಲಿ ಇಂಥ ಒಂದು ಸಾಧನ ಸರ್ಕಾರದಿಂದ ಪಡೆದುಕೊಂಡು ನಾವು ಕೂಡ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡಿದ್ರೆ ಇವತ್ತು ಕೆಲಸ ಸಿಕ್ಕಿಲ್ಲ ಅಂತೇಳಿ ಅನುಮತಿಯಿಂದ ಒಂದು ಸ್ವಂತ ಉದ್ಯೋಗ ಮಾಡಿದ್ರೆ ಅದಕ್ಕೆ ನಾವೇ ಮಾಲೀಕರಾಗ್ತೀವಿ. ಅದಕ್ಕೆ ಇಂಥ ಒಂದು ಸಂಸ್ಥೆ ಏನಪ್ಪ ಅಂದ್ರೆ ಸರ್ಕಾರ ಮಾಡೋದಕ್ಕಿಂತ ಸರ್ಕಾರವನ್ನು ಮೀರಿ ಸಹಾಯ ಮಾಡ್ತಿರುವಂಥ ಸಂಸ್ಥೆ ಯಾವುದಂದ್ರೆ ಅದು ಸೆಲ್ಫೋ ಫೌಂಡೇಶನ್. ಅದಕ್ಕೆ ಇಂಥ ಒಂದು ಸಂಸ್ಥೆಗಳು ನಮ್ಗೆ ಇರಬೇಕು. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಕೂಡ ನಮ್ಮ ಜಗದೀಶ್ ಅವರು ಹೇಳಿದ್ರು, ಅವರು ಕೂಡ ಒಂದು ಆಧಾರ ಯೋಜನೆ ಆಗಿರ್ಬೋದು, ಯಾಕಂದ್ರೆ ಆಧಾರ ಯೋಜನೆ ಆಗಿರ್ಬೋದು, ಒಂದು ಬ್ಯಾಂಕ್ನಲ್ಲಿ ಹೋದರೆ ನಮ್ಗೆ ಸಡನ್ ಆಗಿ ಯಾರು ನಮ್ಗೆ ಲೋನ್ ಕೊಡಲ್ಲ. ಅದಕ್ಕೆ ಈ ರೀತಿ ಒಂದು ಸಮಸ್ಯೆ ಬರ್ತಿರ್ತಾವೆ. ಇಲ್ಲಿ ಯಾರೋ ತಾವು ಅನುಮಾನ ಪಡುವಂಥ ಸಂಸ್ಥೆ ಇದು ಸೆಲ್ಫೋ ಫೌಂಡೇಶನ್ ಅಲ್ಲ. ಇದು ನಮ್ಮ ಒಂದು ನಮ್ಮ ಬಾಯಿಗೆ ಬೆಳಕು ಕೊಡುವಂಥ ಸಂಸ್ಥೆ ಅಂದ್ರೆ ಸೆಲ್ಫೋ ಫೌಂಡೇಶನ್ ಸರ್. ಅದಕ್ಕೆ ನಾನು ಇದೇ ವಿಷಯ ಬೆಳಗಾವಿ ಕೂಡ ನಾನು ಕರ್ಕೊಂಡು 2023 ಬೆಳಗಾವಿ ಕೂಡ ಬಂದಿದ್ದೇನೆ. ಮತ್ತು ಸೆಲ್ಫೋ ಫೌಂಡೇಶನ್ ಸಂಸ್ಥೆಗಳು ಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೆ ಕನಿಷ್ಠ ಒಂದು ಅವ್ರ ಸಿಬ್ಬಂದಿಗಳು 4 ಜನ ಮಂದಿ ನನ್ನ ಗ್ರಾಮ ಕೇಂದ್ರಕ್ಕೆ ಅವರು ಭೇಟಿ ಕೊಟ್ಟು ಹೋಗ್ತಿದ್ದಾರೆ ಸರ್. ದಿಲ್ಲಿಯಿಂದ ಕೂಡ ಬಂದಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಅವರೆಲ್ಲ ಬ್ರಾಂಚ್ ಇದ್ದಾವೆ, ಎಲ್ಲ ಬ್ರಾಂಚ್ನಲ್ಲಿ ಅವರು ಬಂದಿದ್ದಾರೆ. ಮತ್ತು ಕಳೆದ 2024ರಲ್ಲಿ ನಮ್ಮ ವಿಕಲಚೇತನ ಅಧಿಕಾರಿಗಳಾದಂಥ ಸಂಜಾ ಕಾಳಿಗೌಡರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಬೆಳವಣಿಗೆ ಅಪರಾಧದ ವಿಕಲಚೇತನ ಸಂಘದ ಅಧ್ಯಕ್ಷರಾದಂಥ DB ರಾಜೇವ್ ಸರ್ ಅವರು ಕೂಡ ನಮ್ಮ ಸಾಕಷ್ಟು ನಮ್ಮ ಬೆಳವಣಿಗೆ ಅಪರಾಧಗಳಿಗೆ ಸಾಕಷ್ಟು ಕಾರ್ಯಕ್ರಮಗಳಿರಬೇಕು. ಅವರು ಒಂದು ಉದ್ಯೋಗ ಮಾಡೋದಕ್ಕೆ ಅವರು ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ನಮ್ಮ DB ರಾಜೇವ್ ಸರ್ ಅವರು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮದಲ್ಲಿ. ಅದಕ್ಕೆ ನಾವು ಯಾರು ಎಲ್ಲ ವಿಆರ್ಡಬ್ಲ್ಯೂ ಆಗಿರ್ಬೋದು, MRW ಆಗಿರ್ಬೋದು, URW ಆಗಿರ್ಬೋದು, ತಮ್ಮ ಊರಲ್ಲಿ ಊರಿನ ವ್ಯಾಪ್ತಿಯಲ್ಲಿ ಯಾರಾದ್ರೂ ವಿಕಲಚೇತನ ಇದ್ರೆ ಅವ್ರಿಗೆ ಸ್ವಲ್ಪ ಹೇಳ್ಬೇಕು. ನಾನು ಕೂಡ ಒಂದು ಸುಮಾರು 20ರಿಂದ 30 ಜನಕ್ಕೆ ನಾನು ಮಾಡ್ತಾ ಇದ್ದು ಅಲರ್ಟ್ಸ್ ಅಂದ್ರೆ ಅವ್ರಿಗೆ ಜೆರಾಕ್ಸ್ ಮಿಷಿನ್ ಕೂಡ ಸೆಲ್ಫೋ ಫೌಂಡೇಶನ್ ಇದ್ರಿಂದ ಅವ್ರಿಗೆ ಕೂಡ ವಿತರಣೆ ಮಾಡಿಸಿದ್ದೇನೆ. ಮತ್ತು ಅವ್ರಿಗೆ ಕೂಡ ಮಾಹಿತಿ ಹೇಳ್ತಾ ಮತ್ತು ಅವ್ರಿಗೆ ಏನಾದರೂ ಸಮಸ್ಯೆ ಇದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಅವ್ರಿಗೆ ಯಾವ ರೀತಿ ಫಿಲ್ಟರ್ ಮಾಡಬೇಕು, ಜೆರಾಕ್ಸ್ ಯಾವ ರೀತಿ ಮಾಡಬೇಕು. ಇವತ್ತು ನನಗೆ ಏನೋ ಬಂದೇ ಇರೋವಂಥವ ಇವತ್ತು ಒಂದು 4-5 ಹಳ್ಳಿ ಅಂತ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಅಪೇಕ್ಷಿತ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಇವತ್ತು ಯಾರೋ ಅಂಗವಿಕಲತೆ ಅಂತಂದ್ರೆ ನಾವು ಮನೆಯಲ್ಲಿ ಕುಂದಿರೋದಕ್ಕೆ ಅಂತ ಇವತ್ತು ಏನಾದರೂ ಮಾಡಿ ಬದುಕಬೇಕನ್ನುವಂಥದ್ದು ತಮ್ಮಲ್ಲಿ ಒಂದು ಛಲ ಬರಬೇಕು. ಆ ಒಂದು ಛಲ ಬಂತಂದ್ರೆ ತಾವು ಕೂಡ ಬದಲಾವಣೆ ಆಗ್ಬೋದು. ನೋಡಿ, ಯಾರು ನಮ್ಗೆ ಸರ್ಕಾರ ಸೂಕ್ತ ಕೊಡಲ್ಲ ಅಂತ ಒಂದು ಸಂಸ್ಥೆ 50% ಡಿಸ್ಕೌಂಟ್ ಕೊಟ್ಟಾಗ ಅದು ನಮ್ಗೆ ಸಾಕಷ್ಟು ಅದ್ರ ಲಾಭ ನಾವು ಪಡೆದುಕೊಳ್ಬೇಕು. ಇವತ್ತು ನಾನೇ ಇವತ್ತು ಸರ್ಕೋ ಸಂಸ್ಥೆಯವರಲ್ಲಿ ಒಂದು ಫಲಾನುಭವಿಯಾಗಿ ಒಂದು ಇಷ್ಟೊಂದು ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದ್ರೆ
ಒಂದು ಅವರ ಒಂದು ಮಾಡಿರುವಂಥ ಸಹಾಯ ಮತ್ತು ನನಗೆ ಅಷ್ಟೇ ಅಲ್ಲ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲ ವಿಕಲಚೇತನರಿಗೆ ಅವ್ರು ಇಂಥ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಯಾರೋ ತಾವು ತಮ್ಮ ಮನೆಯಲ್ಲಿ ಯಾರಾದರೂ ವಿಕಲಚೇತನರಿದ್ರೆ ಅವ್ರಿಗೆ ತಿಳಿಸ್ಬೇಕು. ತಾವು ರೊಟ್ಟಿ ಮಷಿನ್ ಮಾಡ್ತಿದ್ರೆ ರೊಟ್ಟಿ ಮಷಿನ್ ಹೋಗಿ ಹೊಗೆ ಯಂತ್ರ ಮಾಡ್ತಾರೆ ಹೊಗೆ ಯಂತ್ರ, ಜೆರಾಕ್ಸ್ ಮಷಿನ್ ಮಾಡ್ತಾರೆ ಜೆರಾಕ್ಸ್ ಮಿಷಿನ್, ಜ್ಯೂಸ್ ಮಷಿನ್ ಇದೆ, ಅಗರಬತ್ತಿ ಮಾಡುವ ಮಷಿನ್ ಇದೆ, ಹಲವಾರು. ಅವ್ರು ಸರ್ ಹೇಳಿದ್ರ ಕೈಲಿಲ್ಲಪ್ಪ ಅಂದ್ರೆ ಕಾಲಿನೇ ಮಾಡ್ಬೋದು, ಕಾಲಿಲ್ಲ ಅಂದ್ರೆ ಕೈಲೇ ಮಾಡ್ಬೋದು, ಕಣ್ಣಪ್ಪ ಅಂದ್ರೆ ಇಲ್ಲಿಲ್ಲಪ್ಪ ಅಂದ್ರು ಅವ್ರ ಮನೆಯವರ ಸಿಬ್ಬಂದಿ ಅವರಿಗೆ ಮಾಡ್ಬೋದು. ಅದಕ್ಕೆ ಏನಾದರೂ ಮಾಡಿ ನಮ್ಮ ವಿಕಲಚೇತನರು ಮುಂದೆ ಬರಬೇಕಪ್ಪ ಅಂತಂದ್ರೆ ನಾವು ತಮ್ಮ ಒಂದು ಸತತ ಪ್ರಯತ್ನ ಇರಬೇಕು, ತಮ್ಮ ಒಂದು ಛಲ ಇರಬೇಕು.